ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್, ಐ ಲವ್ ಮಹಾದೇವ ಕಾಂಟ್ರವರ್ಸಿ ನಡೆದಿತ್ತು. ಇದಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಖಡಕ್ ಆಗಿ ಕಠಿಣ ಕ್ರಮವನ್ನ ಕೈಗೊಂಡಿದ್ರು. ಇದೀಗ ಈ ಐ ಲವ್ ಮೊಹಮ್ಮದ್ ಕಾಂಟ್ರವರ್ಸಿ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಉರುಸ್ ಮೆರವಣಿಗೆ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆ ಕೂಗಿದ್ದನ್ನ ಪ್ರಶ್ನಿಸಿದ ಸ್ಥಳೀಯ ಹಿಂದೂ ಯುವಕರ ಮೇಲೆ ಕಲ್ಲು ತೂರಾಟ ನಡೆದಿದೆ. ಇದು ಕೇವಲ ಒಂದು ಸಣ್ಣ ಘರ್ಷಣೆಯಲ್ಲ, ಇದು ಸಾಂಪ್ರದಾಯಿಕ ಸಾಮರಸ್ಯಕ್ಕೆ ಧಕ್ಕೆ ನೀಡುವ ಒಂದು ಚಿಹ್ನೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಹಿಂದೂ ಯುವಕರು ಐ ಲವ್ ಶ್ರೀರಾಮ್ ಫಲಕವನ್ನ ಅಳವಡಿಸಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಇದೀಗ ರಾಜ್ಯದಲ್ಲಿ ಐ ಲವ್ ಮೊಹಮ್ಮದ್ ಹಾಗೂ ಐ ಲವ್ ಶ್ರೀರಾಮ್ ಕಾಂಟ್ರವರ್ಸಿ ಹೆಚ್ಚಾಗಿದೆ. ಈಗಾಗಲೇ ಪೊಲೀಸರು ಆರೋಪಿಗಳನ್ನ ಬಂಧಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. 11 ಜನರನ್ನ ವಶಕ್ಕೆ ಪಡೆದಿದ್ದಾರೆ. 50 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಖಡಕ್ ಗಲ್ಲಿಯಲ್ಲಿ ಉರುಸ್ ಮೆರವಣಿಗೆ ಸಾಗಿದ್ಯಾಕೆ? ಬೇಕಂತಲೇ ಬೆಂಕಿ ಹಚ್ಚುವ ಕೆಲಸ ನಡೆದಿದ್ಯಾ? ಹಾಗಾದ್ರೆ ಯೋಗಿ ಸರ್ಕಾರದಂತೆ ಸಿಎಂ ಸಿದ್ದರಾಮಯ್ಯ ಅವರು ಕಠಿಣ ಕ್ರಮವನ್ನ ಕೈಗೊಳ್ತಾರಾ? ಈ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ಯೋಗಿ ಆದಿತ್ಯನಾಥ್ ಸರ್ಕಾರದಂತೆ ಬುಲ್ಡೋಸರ್ ಕ್ರಮ ಕೈಗೊಳ್ಳಬೇಕಾ ಬೇಡವಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಈ ವಿಡಿಯೋವನ್ನ ನೋಡ್ತಿರುವಂತಹ ಸಾಕಷ್ಟು ಜನರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬೆಳಗಾವಿ ನಗರದ ಹೃದಯ ಭಾಗದಲ್ಲಿ ಖಡಕ್ ಗಲ್ಲಿ ಇದೆ. ಇದು ಮರಾಠಿ ಸಮುದಾಯದ ಪ್ರಧಾನ ಪ್ರದೇಶ. ಇಲ್ಲಿ ಹಿಂದೂ ನಿವಾಸಿಗಳು ಬಹುಪಾಲಿದ್ದಾರೆ. ಪ್ರತಿ ವರ್ಷ ಮಾಬುಸುಬಾನಿ ದರ್ಗಾ ಉರುಸ್ ಸಂದರ್ಭದಲ್ಲಿ ಮೆರವಣಿಗೆ ಜಾಲ್ಗರ್ ಗಲ್ಲಿ ಹಾಗೂ ಶನಿವಾರ ಕೂಟ ಗಲ್ಲಿ ಮೂಲಕ ಸಾಗ್ತಾ ಇತ್ತು. ಇದು ಸಾಂಪ್ರದಾಯಿಕ ಮಾರ್ಗ. ಅಂದ್ರೆ ಪ್ರತಿ ವರ್ಷ ಇದೇ ಜಾಗದಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಇದಕ್ಕೆ ಪೊಲೀಸ್ ಅನುಮತಿಯನ್ನ ಕೂಡ ಪಡೆಯಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಅನುಮತಿ ಇಲ್ಲದೆ ಖಡಕ್ ಗಲ್ಲಿಗೆ ಎಂಟ್ರಿ ಕೊಟ್ಟಿದೆ. ಅಷ್ಟೇ ಆಗಿದ್ದಿದ್ರೆ ಏನು ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಮುಸ್ಲಿಂ ಯುವಕರ ಗುಂಪು ಕೈಯಲ್ಲಿ ತಲ್ವಾರನ್ನ ಹಿಡಿದುಕೊಂಡು ಐ ಲವ್ ಮೊಹಮ್ಮದ್ ಅಂತ ಘೋಷಣೆಯನ್ನ ಕೂಗುತ್ತಾ ಸಾಗಿದ್ದಾರೆ. ಈ ವೇಳೆ ಅಲ್ಲಿನ ಸ್ಥಳೀಯ ಹಿಂದೂ ನಿವಾಸಿಗಳು ಪ್ರಶ್ನಿಸಿದ್ದಾರೆ, ಹಿಂದಿನ ವರ್ಷದಲ್ಲಿ ಇಲ್ಲಿಗೆ ಬರಲಿಲ್ಲ, ಈಗ ಯಾಕೆ? ನಮ್ಮ ಗಲ್ಲಿಗೆ ಬಂದು ಧಾರ್ಮಿಕ ಘೋಷಣೆ ಕೂಗೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಅಲ್ಲಿ ಮುಸ್ಲಿಂ ಯುವಕರು ಹಿಂದೂಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಲ್ವಾರ್ಗಳನ್ನ ತೋರಿಸಿ ಭಯಪಡಿಸುವ ಗೂಂಡಾ ವರ್ತನೆಯನ್ನ ಮಾಡಿದ್ದಾರಂತೆ. ಸ್ಥಳೀಯರು ಭಯಭೀತರಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು 10 ಜನರ ಹೆಸರನ್ನು ಉಲ್ಲೇಖಿಸಿ 50 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಐಪಿಸಿ ಸೆಕ್ಷನ್ 147 ಅಂದ್ರೆ ಅನಧಿಕೃತ ಜನರ ಗುಂಪು, 148 ಆಯುಧಗಳೊಂದಿಗೆ ಗಲಭೆ, 307 ಕೊಲೆ ಪ್ರಯತ್ನ, 504 ಶಾಂತಿ ಭಂಗ ಸೇರಿದಂತೆ ಈ ಎಲ್ಲಾ ಐಪಿಸಿ ಸೆಕ್ಷನ್ ಗಳೊಂದಿಗೆ ದೂರು ದಾಖಲಾಗಿದೆ. ಇನ್ನು ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಮತ್ತು ಡಿಸಿಪಿ ನಾರಾಯಣ ಭರಮನಿ ಸ್ಥಳಕ್ಕೆ ಧಾವಿಸಿ ಮೆರವಣಿಗೆಯನ್ನು ತಡೆ ಹಿಡಿದು 11 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ತನಿಖೆಯಲ್ಲಿ ಇನ್ನೂ ಹೆಚ್ಚಿನ ಸಾಕ್ಷಿಗಳು ಬೇಕು. ಸ್ಥಳೀಯರು ಹೇಳ್ತಾ ಇದ್ದಾರೆ, ಇದು ಪ್ರವಕ್ಷಣೆ. ನಮ್ಮ ಪ್ರದೇಶದಲ್ಲಿ ಅಂದ್ರೆ ಈ ಗಲ್ಲಿಯಲ್ಲಿ ಈ ಹಿಂದೆ ಯಾವುದೇ ರೀತಿಯ ಮೆರವಣಿಗೆಯನ್ನ ಮಾಡಲಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಇಂತಹದೊಂದು ಮೆರವಣಿಗೆಯನ್ನ ಮಾಡಿದ್ದಾರೆ. ಬರೀ ಮೆರವಣಿಗೆಯನ್ನ ಮಾಡದಿದ್ರೆ ಏನು ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಅವರು ಐ ಲವ್ ಮೊಹಮ್ಮದ್ ಅಂತ ಘೋಷಣೆಯನ್ನ ಕೂಗುತ್ತಾ ತಲ್ವಾರನ್ನ ಹಿಡಿದು ಗೂಂಡಾಗಳಂತೆ ವರ್ತಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದೀಗ ಹಿಂದೂ ಯುವಕರು ಇದಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದು ಖಡಕ್ ಗಲ್ಲಿಯ ಮನೆಗಳ ಮೇಲೆ ಐ ಲವ್ ಶ್ರೀರಾಮ್ ಅಂತ ಫಲಕವನ್ನ ಹಾಕಿದ್ದಾರೆ. ಹಾಗಾದ್ರೆ ಈ ಘಟನೆಯ ಹಿನ್ನೆಲೆ ಏನು? ಬೆಳಗಾವಿ ಮಹಾರಾಷ್ಟ್ರ ನಡುವೆ ಆಗಾಗ ಗಲಭೆಗಳು ನಡೀತಾನೆ ಇರುತ್ತೆ. 1956ರಿಂದಲೇ ಬಾರ್ಡರ್ ವಿವಾದ ಮರಾಠಿ ಮತ್ತು ಕನ್ನಡಿಗರ ನಡುವೆ ನಡೀತಾನೆ ಇದೆ. 1986ರಲ್ಲಿ ದೊಡ್ಡ ಗಲಭೆ ನಡೆದು 9 ಮಂದಿ ಸತ್ತಿದ್ರು. 2004ರಲ್ಲಿ ಪಂತ್ ನಗರದಲ್ಲಿ ಹಿಂದೂ ಮುಸ್ಲಿಂ ಘರ್ಷಣೆ ನಡೆದಿತ್ತು. 2022ರಲ್ಲಿ ಕುರಾನ್ ದಹನದ ವಿರುದ್ಧ ಮಸೀದ್ ಮುಂದೆ ಧರಣಿ ನಡೆದಿತ್ತು. ಕಲ್ಲು ತೂರಾಟ ನಡೆದಿತ್ತು. ಇದೀಗ ಇಂಥ ಇತಿಹಾಸದಲ್ಲಿ ಈ ಘಟನೆ ಹೊಸ ತುಂಡಾಗಿ ಸೇರ್ಕೊಂಡಿದೆ. ಇನ್ನು ಕೆಲವು ದಿನಗಳ ಹಿಂದಷ್ಟೇ ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕಿದ್ದ ವಿಚಾರಕ್ಕೆ ಹಿಂದೂ ಮುಸ್ಲಿಮರ ನಡುವೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಲ್ಲು ತೂರಾಟ ಕೂಡ ನಡೆದಿತ್ತು. ಐ ಲವ್ ಮೊಹಮ್ಮದ್ ಎಂಬಂತಹ ಬರಹವುಳ್ಳಂತಹ ಫ್ಲೆಕ್ಸ್ ಹಾಕಿದ್ದನ್ನ ಹರಿದು ಹಾಕಲಾಗಿದೆ ಎಂದು ಕಿಡಿಗೇಡಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದರಿಂದ ಸಂಘರ್ಷ ಆರಂಭವಾಗಿತ್ತು. ಇದಾದ ಬಳಿಕ ಅನೇಕ ಕಡೆ ಕೂಡ ಇಂತಹ ಗಲಭೆಗಳು ನಡೆದಿವೆ. ಹಾಗಾದ್ರೆ ಈ ಸ್ಲೋಗನ್ ಏನು? ಐ ಲವ್ ಮೊಹಮ್ಮದ್ ಎಂಬುದು ಕೇವಲ ಭಾವನಾತ್ಮಕ ಪ್ರಕಟಣೆಯಲ್ಲ, ಇದು ಒಂದು ಅಂತಾರಾಷ್ಟ್ರೀಯ ಅಭಿಯಾನದ ಭಾಗ. ಪಾಕಿಸ್ತಾನದಲ್ಲಿ 2010ರಿಂದಲೇ ಐ ಲವ್ ಮೊಹಮ್ಮದ್ ಕ್ಯಾಂಪಿಯನ್ ನಡೀತಾ ಇದೆ. ಇಸ್ಲಾಂ ಫೋಬಿಯಾ ವಿರುದ್ಧ ಇದು ನಡೀತಾನೆ ಇದೆ. ಅಲ್ಲದೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಈ ಕಿಚ್ಚು ರೊಚ್ಚಿಗೆದ್ದಿತ್ತು. ಹೀಗಾಗಿ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಠಿಣ ಕ್ರಮವನ್ನ ಕೈಗೊಂಡಿದ್ದಾರೆ. ಮೌಲಾನಾ ತೌಕಿದ್ ಅರೆಸ್ಟ್ ಹಾಗೂ ಬುಲ್ಡೋಸರ್ ಆಕ್ಷನ್ ಅನ್ನು ಶುರು ಮಾಡಿದ್ದಾರೆ. ಕೆಲವರನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. 100 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ಯೋಗಿ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೌಲಾನರು ಯಾರು ಅಧಿಕಾರದಲ್ಲಿದ್ದಾರೆಂದು ಮರೆತಿದ್ದಾರೆ. ನಾವು ಅವರ ಕುಟುಂಬಗಳಿಗೆ ಪಾಠ ಕಲಿಸ್ತೇವೆ ಅಂತ ಹೇಳಿದ್ರು. ಅದರಂತೆ ಇದೀಗ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಹೊಡೆತವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯೋಗಿ ಅವರಂತೆ ಸಿದ್ದರಾಮಯ್ಯ ಅವರು ಕೂಡ
ಕಠಿಣ ಕ್ರಮವನ್ನ ಕೈಗೊಳ್ತಾರಾ? ಸಿದ್ದರಾಮಯ್ಯ ಅವರು ಹೇಳ್ತಾರೆ ಗಲಭೆ ಸಹಿಸೋದಿಲ್ಲ ಅಂತ. ಈಗಾಗಲೇ ಗಲಭೆಕೋರರನ್ನ ಅರೆಸ್ಟ್ ಮಾಡಲಾಗಿದ್ದು ಸೂಕ್ತ ಕ್ರಮಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಇಂತಹ ಘಟನೆಗಳು ಹೊಸದೇನಲ್ಲ. 2023ರಲ್ಲಿ ಗಣಪತಿ ವಿಸರ್ಜನೆಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. 2024ರಲ್ಲಿ ಹುಬ್ಬಳ್ಳಿಯಲ್ಲಿ ಕುರಾನ್ ವಿವಾದ, ಬೆಳಗಾವಿಯಲ್ಲಿ 2022ರಲ್ಲಿ ಮಸೀದ್ ಮುಂದೆ ಧರಣಿ. ಇನ್ನೊಂದು ಉದಾಹರಣೆ ಅಂದ್ರೆ ಮದ್ದೂರು ಗಲಭೆ, ನಾಗಮಂಗಲ ಕಿಚ್ಚು. ಹೀಗೆ ಪ್ರತಿ ವರ್ಷ ಇಂತಹದ್ದೊಂದು ಘಟನೆಗಳು ನಡೀತಾನೆ ಇವೆ. ಆದ್ರೆ ಇದಕ್ಕೆ ಕಠಿಣ ಕ್ರಮ ಆಗ್ತಿದ್ಯಾ ಎಂಬ ಪ್ರಶ್ನೆಯನ್ನ ಪ್ರತಿಪಕ್ಷಗಳು ಕೇಳ್ತಾ ಇವೆ. ಇನ್ನು ಈ ಬಗ್ಗೆ ಬಿಜೆಪಿ ಕೂಡ ಸಿಡಿದಿದೆ. ಈ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಟ್ವಿಟರ್ ಮೂಲಕ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಡಕ್ ಗಲ್ಲಿಯಲ್ಲಿ ಮುಸ್ಲಿಂ ಯುವಕರು ಕಲ್ಲು ತೂರಾಟ ನಡೆಸಿದ ಕೃತ್ಯ ಖಂಡನೀಯ. ಈ ಧರ್ಮದ ಜನರು ಯಾವುದೇ ಆಚರಣೆಯನ್ನ ಶಾಂತಿಯುತವಾಗಿ ಮಾಡುವ ಇತಿಹಾಸವನ್ನ ಹೊಂದಿಲ್ಲ ಎಂಬುದು ಮತ್ತೊಮ್ಮೆ ದೃಢಪಟ್ಟಿದೆ. ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿಗಳ ಮೇಲೆ ಕಲ್ಲು ತೂರಾಟ ನಡೆಸುವ ಹಕ್ಕು ಯಾರಿಗೂ ಇಲ್ಲ. ಇದು ಕಾನೂನು ಮತ್ತು ಸುವ್ಯವಸ್ಥೆಯ ಕ್ರೂರ ಉಲ್ಲಂಘನೆಯಾಗಿದೆ. ಕಲ್ಲು ತೂರಿದವರನ್ನ ತಕ್ಷಣ ಬಂಧಿಸಬೇಕು. ಅವರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಬೇಕು. ಆಸ್ತಿಗೆ ಹಾನಿಯಾದಂತಹ ವೆಚ್ಚವನ್ನ ಅವರಿಂದ ವಸೂಲಿ ಮಾಡಬೇಕು ಮತ್ತು ಕಲ್ಲು ತೂರಾಟಗಾರರನ್ನ ತಕ್ಷಣ ರೌಡಿ ಪಟ್ಟಿಗೆ ಸೇರಿಸಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಸಾರ್ವಜನಿಕ ಆಸ್ತಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಮುಸ್ಲಿಂ ಯುವಕರ ಕೃತ್ಯವನ್ನ ಎಲ್ಲಾ ರೀತಿಯಲ್ಲೂ ಖಂಡನೀಯ. ಯಾವುದೇ ವ್ಯಕ್ತಿ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು. ಹಿಂದೂಗಳಿಗೆ ಸೇರಿದ ಆಸ್ತಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಕಲ್ಲು ತೂರಾಟಗಾರರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಪೊಲೀಸರು ಈ ಅಪರಾಧದ ಅಪರಾಧಿಗಳನ್ನ ಗೂಂಡಾ ಕಾಯ್ದೆಯಡಿ ದಾಖಲಿಸಬೇಕು ಮತ್ತು ಜೊತೆಗೆ ಅವರ ಚಟುವಟಿಕೆಗಳನ್ನ ತಡೆಯಲು ತಕ್ಷಣವೇ ರೌಡಿ ಶೀಟರ್ ಅನ್ನ ತೆರಿಬೇಕು ಅಂತ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗ ಎಲ್ಲರೂ ಹೇಳ್ತಾ ಇರೋದೇನಂದ್ರೆ ಯುಪಿ ಮಾದರಿಯಲ್ಲಿ ಅಂದ್ರೆ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ಅವರಂತೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಶುರುವಾಗಿ ದೇಶದ ವಿವಿಧೆಡೆ ಹಬ್ಬಿರುವಂತಹ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಘೋಷಣೆ ಅಭಿಯಾನ ಇದೀಗ ಕರ್ನಾಟಕಕ್ಕೆ ತಲೆನೋವು ತಂದೊಡ್ಡಿರುವುದಂತೂ ಸುಳ್ಳಲ್ಲ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಗಲಭೆಕೋರರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾ ಬೇಡವಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನೀವಿನ್ನು ನಮ್ಮ ಫಸ್ಟ್ ಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.